ಬಿಜೆಪಿ ರಾಜ್ಯ ನಾಯಕರು ಜಿಲ್ಲೆಯ ಪೊಲೀಸ್ ಇಲಾಖೆಯ ಸ್ವತಂತ್ರ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತಿದ್ದಾರೆ. ಕಾನೂನು ಪ್ರಕಾರ ಕಾರ್ಯಾಚರಿಸಲು ಪೊಲೀಸರಿಗೆ ಅವಕಾಶ ಕಲ್ಪಿಸುವ ಬದಲು ಬೆದರಿಕೆ ದಾಟಿಯಲ್ಲಿ ಮಾತನಾಡಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಆರೋಪಿಸಿದರು. ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ, ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ, ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನ ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ, ನೀವು ಗುಂಡಾ ಪ್ರವೃತ್ತಿಯನ್ನು ಪೊಲೀಸರು ಗುಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು, ಬಿಜೆಪಿ ಅಧ್ಯಕ್ಷರು, ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, ಪೊಲೀಸ್ ಇಲಾಖೆ ಅದರ ಕೆಲಸ ಮಾಡುತ್ತದೆ. ತಮಗೆ ಬೇಕಾದ ಹಾಗೆ ಮಾಡಿಲ್ಲ ಅಂತ ಬಿಜೆಪಿಗರು ತಕರಾರು ತೆಗೆದ್ರೆ ಹೇಗೆ? ಪೊಲೀಸ್ ಇಲಾಖೆಯಿಂದ ತಪ್ಪು ಆಗಿರುವುದಾದರೂ ಏನು? ಯಾರ ಮೇಲೆ ಸುಳ್ಳು ಕೇಸು ಹಾಕಲಾಗಿದೆ ಎಂಬುದನ್ನಾದರೂ ತಿಳಿಸಲಿ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪೊಲೀಸರು ಸುಮ್ಮನಾದರೆ ಏನು ಮಾಡಿಲ್ಲ ಎಂದು ಆರೋಪಿಸುವ ಬಿಜೆಪಿಗರು ಪೊಲೀಸರು ತಮ್ಮ ಕೆಲಸ ಮಾಡಿದ್ರೆ ಆಕ್ಷೇಪಿಸುತ್ತಾರೆ. ಬಿಜೆಪಿಗರ ಉದ್ದೇಶ ಏನು? ಜಿಲ್ಲೆ ಸದಾ ಅಶಾಂತಿಯಿಂದ ಕೂಡಿರಲೇಬೇಕೇ ಎಂದು ಹೇಳಿದರು. ಇವರಿಗೆ ಪೊಲೀಸರು ವಿರೋಧ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಅಂತ ಬೊಬ್ಬೆ ಹಾಕುವಂತ ಇವರು, ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವವರು ಇವರು. ಇವತ್ತು ಪೊಲೀಸರು ಕಾನೂನು ಪ್ರಕಾರ ತಮ್ಮ ಡ್ಯೂಟಿಯನ್ನು ಮಾಡಿದರೆ ಅವರದು ಗುಂಡಾವರ್ತನೆ, ಅವರ ವಿರುದ್ಧ ಆಂದೋಲನ, ಅವರು ಏಕಪಕ್ಷೀಯ, ಅವರು ಆನೆ ಕುದುರೆ ಅಂತ ನಲಿದಾಡುವವರು, ಅವರು ಭಿಕ್ಷೆ ಬೇಡುವವರು, ಅವರು ಕಾಂಗ್ರೆಸ್ ನಾಯಕರ ಮಾತಿನಂತೆ ಕುಣಿತಕ್ಕೆ ಬಲಿಯಾಗುವವರು, ಈ ರೀತಿ ಮಾತುಗಳನ್ನು ಮಾತಾಡುವುದರಿಂದ ದಿ ಮೊರಲ್ ಆಫ್ ದ ಪೊಲೀಸ್ ಇಸ್ ಗಾನ್ ಡೌನ್. ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡತಕ್ಕಂಥ ಕೆಲಸ ಮಾಡ್ತೀರಿ. ಇದು ಮಾಡುವ ಉದ್ದೇಶ ಆದ್ರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಮಾಡುವಂಥ ಉದ್ದೇಶ ಆದ್ರೂ ಏನು? ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ? ಎಲ್ಲಿ ತಪ್ಪಾಗಿದೆ ಹೇಳಿ. ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ. ಯಾರ ಮೇಲೆ ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ. ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು. ನಾಟ್ ದ್ಯಾಟ್ ನೀವು ಅಲ್ಲಿಂದ ಇಲ್ಲಿ ಬಂದಿದ್ದೀರಿ, ನಾವು ಏನು ಬೇಕಾದ್ರೆ ಮಾತಾಡಿ ಹೋಗಬಹುದು ಅಂತ ಹೇಳೋದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಆಸ್ ಎ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಇನ್ನು ಪ್ರವೀಣ್ ನೆಟ್ಟಾರು ನಂತರ ನಡೆದ ಎಲ್ಲಾ ಕೊಲೆ ಪ್ರಕರಣಗಳ ತನಿಖೆಯನ್ನ ಎನ್ಐಎಗೆ ವಹಿಸಲು ಸಂಸದರು ಮುತುವರ್ಜಿ ವಹಿಸಲಿ. ಕೇವಲ ಸುಹಾಸ್ ಶೆಟ್ಟಿಯ ಕೊಲೆ ಮಾತ್ರ ಯಾಕೆ ಎನ್ಐಎಗೆ ವಹಿಸಿರುವುದು? ಹೀಗೆ ತಾರತಮ್ಯ ಎಷ್ಟು ಸರಿ ಎಂದು ಐವನ್ ಪ್ರಶ್ನಿಸಿದರು. ಮಾಡಿದ್ರ ತನಿಖೆ ಆಗಲಿ, ಬಟ್ ದಿಸ್ ಶುಡ್ ಬಿ ಇನ್ ಆಲ್ ಕೇಸಸ್. ಇತ್ತೀಚೆಗೆ ಯಾವುದೆಲ್ಲ ಮರ್ಡರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ. ಅದೆಲ್ಲ ನೆಟ್ಟಾರು ಅವರ ಪ್ರವೀಣ್ ನೆಟ್ಟಾರು ಅವ್ರದ್ದು ಯಾವಾಗ ಆಯಿತು? 2022 ಜುಲೈ 26 ಆಯಿತು. 22 ಜುಲೈ 28 ತಾರೀಕಿಗೆ ಫಾಸಿಲ್ ಆಯಿತು. ಅದರ ನಂತರ ಡಿಸೆಂಬರ್ 24ಕ್ಕೆ ಅಬ್ದುಲ್ ಜಲೀಲ್ ಆಯಿತು. 25 ಏಪ್ರಿಲ್ಗೆ ಅಶ್ರಫ್ ಆಯಿತು. 25 ಮೇ 1ಕ್ಕೆ ಸುಹಾಸ್ ಶೆಟ್ಟಿ ಆಯಿತು. 25 ಮೇ 28ಕ್ಕೆ ಅಬ್ದುಲ್ ರೆಹಮಾನ್ ಆಯಿತು. ನೆಟ್ಟಾರ್ನ ನಂತರದ ಕೇಸ್ಗಳು ಎನ್ಐಎಗೆ ನೀವು ಕೊಟ್ಟರಿ. ನೆಟ್ಟಾರ್ ಕೇಸು ಸರಿ ಒಪ್ಪಿದೆ. ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ತನಿಖೆ ಮಾಡಿ. ಇದು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೆ ಗೊತ್ತಾಗಲ್ವಾ? ಪಾರ್ಲಿಮೆಂಟ್ ಮೆಂಬರ್ ಅವರು ಒಂದು ಕೇಸನ್ನು ಇಟ್ಕೊಂಡು ಹೋಗಿ ಇದು ಎನ್ಐಎಗೆ ಕೊಡಿ ಅಂತ ಕೊಟ್ಟ ಫೋಟೋ ನೋಡಿದೆ ನಾನು. ಇದು ಉಳಿದಂತ ಕೇಸ್ಗಳಲ್ಲಿ ಕೂಡ ಇದೇ ತರ ಆಗ್ತಾ ಇದೆ. ತನಿಖೆ ಮಾಡಿ, ನಮ್ಮಲ್ಲಿ ಪೀಸ್ ಅಂಡ್ ಇದು ನಮಗೆ ಪೀಸ್ ಬೇಕು, ನಮ್ಮಲ್ಲಿ ಸೌಹಾರ್ದತೆ ಬೇಕು ಅಂತ ಹೇಳಬೇಕಿತ್ತಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇಫ್ ಯು ಆರ್ ಇನ್ವೆಸ್ಟಿಗೇಟಿಂಗ್ ಒನ್ ಕೇಸ್, ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆಲ್ ದ ಕೇಸಸ್ ಆಫ್ಟರ್ ಪ್ರವೀಣ್ ನೆಟ್ಟಾರ್ ಕೇಸಸ್. ಅದು ಮಾಡದೇ ಇದ್ರೆ ಇದು ಮಾಡುವುದು ಸರಿಯಲ್ಲ ಅಂತ ನನ್ನ ವಾದ.
ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನಾಗೇಂದ್ರ ಕುಮಾರ್, ಅಮೃತ್ ಕದ್ರಿ, ಸುಹಾನ್ ಆಳ್ವ, ದಿನೇಶ್ ಮೂಳೂರು, ಭಾಸ್ಕರ್ ರಾವ್, ಪ್ರೇಮ್ ಬಲ್ಲಾಳ್ಬಾಗ್, ಜೇಮ್ಸ್ ಶಿವಬಾಗ್, ಸತೀಶ್ ಪೆಂಗಲ್, ಮನುರಾಜ್ ಉಪಸ್ಥಿತರಿದ್ದರು.